ಫಲಿತಾಂಶದ ಬೆನ್ನಲ್ಲೇ ಎಐಎಡಿಎಂಕೆಯಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಎಐಎಡಿಎಂಕೆಯ 35 ಶಾಸಕರು ಮುಂದಾಗಿದ್ದಾರೆ. ವಿಜಯ್ಗೆ ಬೆಂಬಲ ಕೊಡೋ ವಿಚಾರದಲ್ಲಿ ಎಐಎಡಿಎಂಕೆ ಪಕ್ಷದಲ್ಲಿ ಭಿನ್ನಮತ ಶುರುವಾಗಿದೆ. ಎಐಎಡಿಎಂಕೆ ಮುಖ್ಯಸ್ಥ ಪನ್ನೀರ್ ಸೆಲ್ವಂ ಮನೆಗೆ ವಿಜಯ್ ಆಪ್ತ ಬಂದಿದ್ದಾರೆ. ಎಐಎಡಿಎಂಕೆ ತೊರೆದು ಟಿವಿಕೆ ಸೇರೋದಕ್ಕೆ 35 ಶಾಸಕರು ರೆಡಿಯಾಗಿದ್ದಾರೆ. ಈ ಮೂಲಕ ತಮಿಳುನಾಡಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡಿತಾ ಇದೆ ರಾಜಕೀಯ. ನಾಳೆ ಬೆಳಗಾದ್ರೆ ವಿಜಯ್ ಶಕೆ ಆರಂಭ ಆಗುತ್ತೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ಪ್ರಯತ್ನಗಳು ನಡೀತಾ ಇದೆ. ಬೆಂಬಲ ಕೋರಿ ಕಾಂಗ್ರೆಸ್ ಸೇರಿದಂತೆ ಕೆಲವು ಪಕ್ಷಗಳಿಗೆ ಪತ್ರ ಬರೆದಿದ್ದಾರೆ ವಿಜಯ್. ಆದರೆ ಅವೆಲ್ಲದರ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ, ಎಐಎಡಿಎಂಕೆಯಲ್ಲಿ 35 ಶಾಸಕರು ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ರೆಡಿ ಆಗಿರೋದು. ಅಲ್ಲಿಗೆ ಎಐಎಡಿಎಂಕೆ ಪಕ್ಷದಲ್ಲೇ ಮಹಾ ಬಿರುಕು ಕಾಣಿಸಿಕೊಂಡಿದೆ. ವಿಜಯ್ಗೆ ಬೆಂಬಲ ಕೊಡೋ ವಿಚಾರದಲ್ಲಿ ಎಐಎಡಿಎಂಕೆ ಪಕ್ಷದಲ್ಲಿ ಭಿನ್ನಮತ ಶುರುವಾಗಿದೆ. ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡಿತಾ ಇದೆ ತಮಿಳುನಾಡಿನಲ್ಲಿ ರಾಜಕೀಯ. ವಿಜಯ್ ನಾಳೆ ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ. 108 ಸ್ಥಾನವನ್ನ ಗೆದ್ದಿರುವಂತಹ ಟಿವಿಕೆ ಪಕ್ಷ ಉಳಿದ ಸ್ಥಾನಕ್ಕಾಗಿ ಸರ್ಕಾರ ರಚನೆಗೆ ಕೆಲ ಪಕ್ಷಗಳಿಗೆ ಪತ್ರ ಬರೆದಿದ್ದಾರೆ ನಿಜ. ಆದ್ರೆ ಎಐಎಡಿಎಂಕೆ ಪಕ್ಷದಿಂದಲೇ 35 ಶಾಸಕರು ವಿಜಯ್ಗೆ ಬೆಂಬಲ ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾಳೆ ಸರ್ಕಾರ ರಚನೆಗೆ ಬೆಂಬಲ ಕೋರಿ ವಿಜಯ್ ಕೆಲ ಕಾಂಗ್ರೆಸ್ ಸೇರಿದಂತೆ ಕೆಲ ಪಕ್ಷಗಳಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಆ ನಡುವೆ ಎಐಎಡಿಎಂಕೆಯಲ್ಲಿ ಆಗಿರುವಂತಹ ಬಿರುಕಿನ ಸ್ಟೋರಿ ನಾವು ನೋಡ್ತಾ ಇದ್ದೀವಿ. 35 ಶಾಸಕರು ರೆಡಿ ಇದ್ದಾರೆ ಅಂತ. ಸೊ ಏನ್ ನಡೀತಾ ಇದೆ ಎಐಎಡಿಎಂಕೆಯಲ್ಲಿ? ಶ್ವೇತಾ, ಇದು ನಿನ್ನೆಯಿಂದಲೂ ಕೂಡ ಎಕ್ಸ್ಪೆಕ್ಟೆಡ್ ಇತ್ತು. ಯಾಕಂದ್ರೆ ಎಐಎಡಿಎಂಕೆಯಲ್ಲಿರುವಂತಹ ಶಾಸಕರು ಈಗ ಒಂದು ರೀತಿಯಲ್ಲಿ ಎಲ್ಲಿ ಹೋಗಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಮುಂದೆ ಇನ್ನು 5 ವರ್ಷ ಬಿಟ್ಟು ಅನ್ನುವಂಥ ಪ್ರಶ್ನೆಗೆ ಅವರು ಪದೇ ಪದೇ ಉತ್ತರ ಕೊಡುವಂಥದ್ದಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಏನು ಅಧಿಕಾರವನ್ನು ಕಳ್ಕೊಂಡು 5 ವರ್ಷ ಆಯಿತು. ಪುನಃ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ಇನ್ನು 5 ವರ್ಷ ಕಾಯಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಇದು ಒಳ್ಳೆಯ ಅವಕಾಶ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥ ಎಐಎಡಿಎಂಕೆಯ ಹಲವು ಶಾಸಕರು, ಹೆಚ್ಚು ಕಡಿಮೆ 30ರಿಂದ 35 ಶಾಸಕರು ಇಂಥದ್ದೊಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೊರಟಿದ್ದಾರೆ. ನಾವು ಪಕ್ಷವನ್ನ ಬೇಕಾದ್ರೆ ಒಡೆದು ಹೊರಗಡೆ ಬರಲಿಕ್ಕೂ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾಹಿತಿ ಟಿವಿಕೆಗೆ ರವಾನಿಸಿರುವಂಥದ್ದು. ಈಗ ಟಿವಿಕೆ ಮುಂದೆ ಇರುವಂತ ದೊಡ್ಡ ಆಪ್ಷನ್, ಇವರೆಲ್ಲರನ್ನೂ ಕಟ್ಕೊಂಡು ಸಣ್ಣ ಸಣ್ಣ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಟ್ಕೊಂಡು ಹೋಗ್ಬೇಕಾ, ಅಥವಾ ಎಐಎಡಿಎಂಕೆಯಲ್ಲಿ ಒಡೆದು ಬರುವಂತಹ ಶಾಸಕರನ್ನೇ ತೆಗೆದುಕೊಂಡು ಸರ್ಕಾರ ಮಾಡಬೇಕಾ ಅನ್ನುವಂಥದ್ದು. ಸೊ ಅವ್ರೇನಾದ್ರೂ ಒಡೆದು ಬಂದು ಬೇರೆ ಪಕ್ಷ ಕಟ್ಟದೆ ಇದಕ್ಕೆ ಮರ್ಜ್ ಆದ್ರೆ, ಟಿವಿಕೆಗೆ ಮರ್ಜ್ ಆದ್ರೆ, ಯಾಕಂದ್ರೆ 2/3 ಶಾಸಕರು ಏನಾದ್ರೂ ಬಂದ್ರೆ ಪಕ್ಷದ ಸ್ಟೇಟಸ್ ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಇದೇ ಪಕ್ಷಕ್ಕೆ ಏನಾದ್ರೂ ಮರ್ಜ್ ಆದ್ರೆ ಒಳ್ಳೆ ಮೆಜಾರಿಟಿ, ಒಳ್ಳೆ ಸರ್ಕಾರ 5 ವರ್ಷಗಳ ಕಾಲ ಕೊಡಬಹುದು ಟಿವಿಕೆ ಪಕ್ಷ ಅಥವಾ ವಿಜಯ್ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ಒಂದು. ಆದ್ರೆ ಅವರನ್ನು ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಅವರು ಈ ಹಿಂದೆ ಮಾಡಿರುವಂತ ಹಗರಣಗಳಲ್ಲಿ ಹಲವರ ಹೆಸರುಗಳಿದೆ, ಹಲವು ಭ್ರಷ್ಟಾಚಾರದ ಹೆಸರುಗಳಿದೆ. ಇಂಥವರನ್ನ ಪುನಃ ಕರ್ಕೊಂಡ್ಬಂದು ಸರ್ಕಾರ ಮಾಡಿದರೆ ಮೊದಲ ಬಾರಿಗೆ ರಚನೆ ಆಗ್ತಾ ಇರುವಂತಹ ಸರ್ಕಾರ ತಮಿಳುನಾಡು ಜನರಿಗೆ ಯಾವ ರೀತಿಯ ಮೆಸೇಜ್ ಅನ್ನು ಕೊಡಬಹುದು, ಯಾವ ರೀತಿ ನಿರೀಕ್ಷೆಗಳನ್ನ ಹುಟ್ಟಿ ಹಾಕಬಹುದು ಅನ್ನುವಂತ ಪ್ರಶ್ನೆ ಪದೇ ಪದೇ ಟಿವಿಕೆಯನ್ನ ಕಾಡ್ತಾ ಇರುವಂತದ್ದು. ಅಷ್ಟರ ನಡುವೆಯೂ ಕೂಡ ಪನ್ನೀರ್ ಸೆಲ್ವಂ ಅವರ ಮನೆಗೆ ವಿಜಯ್ ಆಪ್ತ ಬಂದಿರುವಂತದ್ದು ನೋಡಿದರೆ ಬೇರೆ ಇದ್ದೇ ಬೆಳವಣಿಗೆ ಕಾಣಿಸ್ತಾ ಇದೆ. ಇವರೆಲ್ಲರನ್ನು ಬೀಡಿ ಏನಾದ್ರೂ ಮಾಡ್ತಾರಾ ಅಂದ್ರೆ ಕಾಂಗ್ರೆಸ್ ಇವ್ರು ಯಾರು ಕೂಡ ಬೇಕಾಗೋದಿಲ್ಲ. ಈ ಸಣ್ಣ ಪುಟ್ಟ ಪಕ್ಷಗಳು ಯಾರು ಕೂಡ ಆ ಸಂದರ್ಭದಲ್ಲಿ ಬೇಕಾಗೋದಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಶಾಸಕರು ಬಂದಾಗ ಈಗ ಅವರಿಗೆ ಅಗತ್ಯ ಇರುವಂತದ್ದು 10 ಜನ 11 ಜನ. ಸೊ ಹಾಗಾಗಿ ಅಲ್ಲಿಂದಲೇ 30ರಿಂದ 35 ಶಾಸಕರಿಗೆ ಬಂದ್ರೆ ಯಾವುದೇ ರೀತಿ ಒಂದು ಗೊಂದಲ ಇಲ್ಲದೆ 5 ವರ್ಷಗಳ ಕಾಲ
ಒಳ್ಳೆಯ ಸರ್ಕಾರವನ್ನ ಕೊಡಬಹುದು ಅನ್ನುವಂಥದ್ದು ಒಂದು ಯೋಚನೆಯು ಕೂಡ ಇರುವಂಥದ್ದು ಟಿವಿಕೆ ಮುಂದೆ. ಆದ್ರೆ AIADMKಯ ಶಾಸಕರು ತೆಗೆದುಕೊಳ್ತಾ ಇರುವಂತ ನಿಲುವು ಅಂದ್ರೆ ಅದೇ ಪಕ್ಷ ಬಂದ್ರೆ ಒಂದು ರೀತಿಯಲ್ಲಿ ಓಕೆ, ಪಕ್ಷ ಬರ್ದೇ ಹೋದ್ರೆ ಪಕ್ಷವನ್ನ ಒಡೆದು ನಾವು ಬರ್ತೇವೆ ಅನ್ನುವಂತ ಹೇಳುವಂತಹ ಮಾತು ನಿನ್ನೆಯಿಂದಲೂ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಅದು ಮತ್ತೊಂದು ರೂಪ ಪಡ್ಕೊಳ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.